ಅದನ್ನು ಐ ಟಿ ಎಸ್ ಆಫೀಸರ್, ಇಂಡಿಯನ್ ಟೆಲಿಕಾಂ ಸರ್ವಿಸಲ್ಲಿ ಕ್ಲಾಸ್ 1 ಆಫೀಸರ್ ಆಗಿದೆ, ಅಸಿಸ್ಟೆಂಟ್ ಡೈರೆಕ್ಟರ್ ಜನರಲ್ ಆಗಿದೆ, ಡೆಲ್ಲಿ, ಬ್ಯಾಂಗ್ಳೂರು, ಬಾಂಬೆಲಿ ಕೆಲಸ ಮಾಡ್ತಾಯಿದ್ದೆ. ಬಟ್ ಅದು ಯಾವತ್ತೂ ನನ್ನದು ಅಂತ ನನಗೆ ಅದು ಇರಲಿಲ್ಲ. ಸೆಳೆತ ಬೇರೆನೇ ಇತ್ತು. ಸೆಳೆತ ಬೇರೆ ಇತ್ತು. ಅದೊಂಥರ ಏನು ಸ್ಯಾಲ್ರಿ ಆ ಥರ 9 to 6 ಜಾಬ್ ಅದು ಮಾತ್ರ ಇತ್ತು. ಬಟ್ ಅಲ್ಲಿ ಅಗೇನ್ ನಮ್ಗೇನು ಬೇಕು ಆ ಥರ ಕೆಲಸ ಮಾಡಲಿಕ್ಕೆ ನಮಗೆ ಅಲ್ಲಿ ಫ್ರೀಡಮ್ ಇರಲಿಲ್ಲ. ಬಿಕಾಸ್ ಟೆಲಿಕಾಂ ಇಂಡಸ್ಟ್ರಿ ಅನ್ನುವಂಥದ್ದು ಇಂಡಿಯಾದಲ್ಲಿ ಇಟ್ಸ್ ವೆರಿ ಸೆನ್ಸಿಟಿವ್ ಒಂದು ಡಿಪಾರ್ಟ್ಮೆಂಟ್, ಸೆನ್ಸಿಟಿವ್ ಮಿನಿಸ್ಟ್ರಿ. ಸೊ ಅಲ್ಲಿ ದೊಡ್ಡ ಉನ್ನತೆಯೊಂದಿಗೆ ಅದನ್ನು ನಾವು ಹ್ಯಾಂಡಲ್ ಮಾಡೋದು ನಮಗೆ ಬೇಕಾದ ಥರ ಮಾಡುವಂಥ ಯಾವುದು ಫ್ರೀಡಮ್ಗಳು ಭಾಳ ನಮಗೆ ಇರಲಿಲ್ಲ. ಅವಾಗೆಲ್ಲ ನಮಗೆ ತುಂಬ ಅದಕ್ಕೆ ಜಸ್ಟಿಸ್ ಕೊಡಲಿಕ್ಕೆ ಆಗೋಲ್ಲ ಅನ್ನುವಂಥದ್ದು ನಮ್ಮ ಮನಸ್ಸಲ್ಲಿತ್ತು. ನನಗೆ ಅನಿಸುತ್ತೆ ಜೀವನ ಅಂದರೆ ಬರೀ ಇಷ್ಟೇ ಅಲ್ಲ, ಸಮಥಿಂಗ್ ಏನೋ ಇರ್ಬೋದು ಅಂತ ಹೇಳಿ. ನೀನು ಜಾಬ್ ಮಾಡು, ಇಲ್ಲ ಆ ಫೀಲ್ಡ್ ಮಾಡು, ಎರಡು ಮಾಡೋದು ಒಂದು ಕಡೆ ಕಾಲಿಡಬೇಕು ಮಾಡ್ಬೋದು ಅಂತ ಹೇಳಿ. ಬಟ್ ಫ್ಯಾಮಿಲಿ ಇದು ಆಮೇಲೆ ಅಲ್ಲಿರುವಂಥ ಲೈಕ್ ಸ್ಟೇಟಸ್, ಸ್ಯಾಲ್ರಿ, ಒಂದು ಲಕ್ಷಾಂತರ ರೂಪಾಯಿಗಳ ಇದು ಅದೆಲ್ಲ ತಿಂಗಳಿಗೆ ಹೇಗೆ ವರ್ಷಕ್ಕೊಂದು ನಿಮ್ಗೊಂದು 25-30 ಲಕ್ಷ ಬರುತ್ತೆ ಅಂತ ಹೇಳುವಾಗ ಅದನ್ನು ಬಿಡೋದಷ್ಟು ನಾಟ್ ಸೋ ಈಸಿ ಅಲ್ವಾ. ಸೊ ಏನೋ ಒಂದು ನಿರ್ಧಾರ ತಗೊಂಡು ಬಿಟ್ಟು ಬಂದೆ. ಬಿಟ್ಟ ಮೇಲೆ ದೇವರು ನಿಜವಾಗ್ಲೂ ನನ್ನನ್ನು ಕೈ ಬಿಡಲಿಲ್ಲ. ನನಗೆ ಕೊರಗಜ್ಜ ಸಿನಿಮಾ ಮಾಡೋಂಥ ಒಂದು ಅವಕಾಶ ಸಿಕ್ತು. ಸುಮಾರು 16 ಕೋಟಿ. ಈಗ ನಮ್ಮ ಪ್ರೊಡ್ಯೂಸರ್ ತ್ರಿವಿಕ್ರಮ್ ಒಂದೇ ಒಂದು ಮಾತಲ್ಲಿ ಆ ಫಿಲ್ಮ್ ಮಾಡೋಣ ಅಂತ ಹೇಳಿದ್ರು. ಒಂದೇ ಒಂದು ಮಾತು, ಆ ಸಿನಿಮಾ ಕೊರಗಜ್ಜ ನಾನು ಸ್ಕ್ರಿಪ್ಟ್ ಮಾಡಿದೆ ಅಂತ ತ್ರಿವಿಕ್ರಮ್ ಎಸ್ ವಿಲ್ ಡೂ ಅಂತೇಳಿ ಅದರಲ್ಲಿ ತೊಡಗಿಸ್ಕೊಂಡು ಮಾಡ್ತಾಯಿದ್ದೆ.